ಈ ಬಾರಿಯ ಐಪಿಎಲ್ ಮೆಗಾ ಆಕ್ಷನ್ ಸಿಕ್ಕಾಪಟ್ಟೆ ಕುತೂಹಲ ಕೆರಳಿಸಿತ್ತು. 13 ವರ್ಷದ ಬಾಲಕನಿಂದ ಹಿಡಿದುಕೊಂಡು 42 ವರ್ಷದ ವ್ಯಕ್ತಿಯವರೆಗೂ, ಆಟಗಾರನವರೆಗೂ ಇಲ್ಲಿ ಬಿಡ್ಡಿಂಗ್ ಪ್ರಕ್ರಿಯೆ ನಡೆಯಿತು. ಕೇವಲ 13 ವರ್ಷದ ಒಬ್ಬ ಯುವಕ ಎಲ್ಲೊಂದ್ ಕಡೆ ಒಂದು ಶ್ರೀಮಂತ ಲೀಗ್ IPL ಟೂರ್ನಿಗೆ ಸೆಲೆಕ್ಟ್ ಆಗ್ತಾರೆ, ಒಂದು ಫ್ರಾಂಚೈಸಿಗೆ ಸೆಲೆಕ್ಟ್ ಆಗ್ತಾರೆ ಅಂದ್ರೆ ಅದು ಸುಮ್ಮನೆ ಮಾತಲ್ಲ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ರಾಮ್ ಬಡಗೇರ್. ಈ ಬಾರಿಯ IPL ಮೆಗಾ ಆಕ್ಷನ್ ಸಿಕ್ಕಾಪಟ್ಟೆ ಕುತೂಹಲ ಕೆರಳಿಸಿತ್ತು, ಇಂಟ್ರೆಸ್ಟಿಂಗ್ ಆಗಿ ಕೂಡ ಇತ್ತು. ಯಾಕೆಂತ ಹೇಳಿದ್ರೆ 13 ವರ್ಷದ ಬಾಲಕನಿಂದ ಹಿಡ್ಕೊಂಡು 42 ವರ್ಷದ ವ್ಯಕ್ತಿಯವರೆಗೂ, ಆಟಗಾರನವರೆಗೂ ಇಲ್ಲಿ ಬಿಡ್ಡಿಂಗ್ ಪ್ರಕ್ರಿಯೆ ನಡೀತು. ಅಂದರೆ 13 ವರ್ಷದಿಂದ 42 ವರ್ಷದ ಆಟಗಾರರು ಕೂಡ ಈ ಒಂದು ಹರಾಜು ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ರು. ಇದು ಸಹಜವಾಗಿ ಕುತೂಹಲವನ್ನು ಕೆರಳಿಸಿದ್ದಂಥ ಒಂದು ವಿಚಾರ. ಮತ್ತು ದೊಡ್ಡ ದೊಡ್ಡ ಸ್ಟಾರ್ ಆಟಗಾರರು ಕೂಡ ಈ ಒಂದು ಹರಾಜು ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ರು. ಅದು ಬಹಳಷ್ಟು ಕುತೂಹಲ ಕೆರಳಿಸಿದ್ದಂಥ ಒಂದು ವಿಚಾರ. ಹಾಗಾಗಿನೇ ಸಖತ್ ಇಂಟ್ರೆಸ್ಟಿಂಗ್ ಆಗಿತ್ತು. ಮತ್ತು ಎಲ್ಲ ತಂಡಗಳು, ಎಲ್ಲ ಫ್ರಾಂಚೈಸಿಗಳು ಕೂಡ ತಮ್ಮ ತಂಡಕ್ಕೆ ಅದ್ಭುತವಾದಂಥ ಆಟಗಾರರನ್ನ ಸೇರಿಸಿಕೊಳ್ಳುವಲ್ಲಿ ಅಥವಾ ಖರೀದಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ, ಇನ್ಕ್ಲೂಡಿಂಗ್ ನಮ್ಮ RCB ಕೂಡ. ಆದರೆ 13 ವರ್ಷದ ವಯಸ್ಸಿನ ಹುಡುಗ ಒಂದು ತಂಡಕ್ಕೆ ಸೇಲ್ ಆಗಿದ್ದಾನೆ. ಆದರೆ ಕೆಲವೊಂದಿಷ್ಟು ದೊಡ್ಡ ದೊಡ್ಡ ಸ್ಟಾರ್ ಆಟಗಾರರೇ ಅನ್ಸೋಲ್ಡ್ ಆಗಿದ್ದಾರೆ. ಹಾಗಾಗಿನೇ ಈ 13 ವರ್ಷದ ಒಬ್ಬ ಬಾಲಕನನ್ನ ಅಥವಾ ಯುವಕನನ್ನ ಎಲ್ಲ ಒಂದು ಕಡೆ ಒಂದು ಫ್ರಾಂಚೈಸಿ ಅಂದರೆ ರಾಜಸ್ಥಾನ್ ರಾಯಲ್ಸ್ ತಮ್ಮ ತೆಕ್ಕೆಗೆ ಹಾಕಿಕೊಂಡಿದೆ. ಹಾಗಾದ್ರೆ ಆ ಹುಡುಗ ಯಾರು ಅಂತ ಅಂದ್ರೆ ವೈಭವ್ ಸೂರ್ಯವಂಶಿ. ಕೇವಲ 13 ವಯಸ್ಸಿಗೆ ಕೋಟ್ಯಾಧಿಪತಿಯಾಗಿದ್ದಾರೆ. ರಾಜಸ್ಥಾನ್ ರಾಯಲ್ಸ್ 1.10 ಕೊಟ್ಟು, ಅಂದ್ರೆ 1.10 ಕೋಟಿ ರೂಪಾಯಿ ಕೊಟ್ಟು ಇಲ್ಲಿ ಅವರನ್ನ ಖರೀದಿ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಹಾಗಾಗಿ ವೈಭವ್ ಸೂರ್ಯವಂಶಿ ಕೇವಲ 13ನೇ ವಯಸ್ಸಿಗೆ ಕೋಟ್ಯಾಧಿಪತಿಯಾಗಿದ್ದಾರೆ. ಹಾಗಾದ್ರೆ ಈ ವೈಭವ್ ಸೂರ್ಯವಂಶಿ ಯಾರು? ಜೊತೆಗೆ ಆತನ ಸಾಧನೆ ಏನಿದೆ ದೇಸಿ ಕ್ರಿಕೆಟ್ನಲ್ಲಿ? ಹಾಗಾದ್ರೆ ಜೊತೆಗೆ ಅವರು ಬಿಡ್ಡಾದ ನಂತರ ಅಥವಾ ರಾಜಸ್ಥಾನ ಅವರನ್ನ ತೆಗೆದುಕೊಂಡ ನಂತರ ವೈಭವ್ ಸೂರ್ಯವಂಶಿ ಯಾವ ರೀತಿಯಾದಂಥ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನೋಡ್ತಾ ಹೋಗೋಣ. ವೈಭವ್ ಸೂರ್ಯವಂಶಿ ಯಾರು? 2011ರಲ್ಲಿ ಜನಿಸಿರುವ ವೈಭವ್ ಸೂರ್ಯವಂಶಿ ತನ್ನ 4ನೇ ವಯಸ್ಸಿನಲ್ಲಿಯೇ ಕ್ರಿಕೆಟ್ ಬಗ್ಗೆ ಆಸಕ್ತಿಯನ್ನು ಬೆಳೆಸಿಕೊಂಡಿದ್ದ. ಇವರ ತಂದೆ ಸಂಜೀವ್ ತನ್ನ ಮಗನ ಕ್ರಿಕೆಟ್ ಆಸಕ್ತಿಯನ್ನು ತಿಳಿದು ಮನೆ ಅಂಗಳದಲ್ಲಿನೇ ಕ್ರಿಕೆಟ್ ಅಭ್ಯಾಸವನ್ನು ಮಾಡಿಸಿದ್ರು. ನಂತರ 9ನೇ ವಯಸ್ಸಿನಲ್ಲಿ ವೈಭವ್ ಸೂರ್ಯವಂಶಿಯನ್ನು ಅವರ ತಂದೆ ಸಮಸ್ತಿಪುರ್ ಸಮೀಪ ಕ್ರಿಕೆಟ್ ಅಕಾಡೆಮಿಗೆ ಸೇರಿಸ್ತಾರೆ. ಈ ಅಕಾಡೆಮಿಯಲ್ಲಿ ಕ್ರಿಕೆಟ್ ಆಡ್ತಾ ಬೆಳೆದಿದ್ದ ವೈಭವ್ ಸೂರ್ಯವಂಶಿ ತನ್ನ 12ನೇ ವಯಸ್ಸಿನಲ್ಲಿ ಬಿಹಾರ ತಂಡದ ಪರ ವಿನೋ ಮಂಕಡ್ ಟ್ರೋಫಿ ಟೂರ್ನಿಯಲ್ಲಿ ಆಡಿದರು. ಇಲ್ಲಿ ಆಡಿದ್ದ ಕೇವಲ 5 ಪಂದ್ಯಗಳಿಂದ ಅವರು 400 ರನ್ಗಳನ್ನು ಸಿಡಿಸಿದರು. ನಂತರ ತಮ್ಮ 12ನೇ ವಯಸ್ಸಿನಲ್ಲಿಯೇ ವೈಭವ್ ಬಿಹಾರ ಹಿರಿಯರ ತಂಡದ ಪರ ದೇಶಿ ಕ್ರಿಕೆಟ್ಗೆ ಪದಾರ್ಪಣೆ ಮಾಡಿದರು. ಅಲ್ಲದೆ ಇತ್ತೀಚೆಗೆ ಅಂಡರ್-19 ಭಾರತ ತಂಡದ ಪರ ಆಡಿದ್ದ ವೈಭವ್ ಚೆನ್ನೈನಲ್ಲಿ ಆಸ್ಟ್ರೇಲಿಯಾ ಕಿರಿಯರ ತಂಡದ ವಿರುದ್ಧ 4 ದಿನಗಳ ಪಂದ್ಯದಲ್ಲಿ ಕೇವಲ 58 ಎಸೆತಗಳಲ್ಲಿ ಶತಕವನ್ನು ಕೂಡ ಸಿಡಿಸಿದ್ರು. ಇನ್ನು ಪ್ರಥಮ ದರ್ಜೆ ಕ್ರಿಕೆಟ್ಗೆ ಪದಾರ್ಪಣೆ ಮಾಡಿದ ಅತ್ಯಂತ ಕಿರಿಯ ವಯಸ್ಸಿನ ಹುಡುಗ ಈತ. ಪ್ರಸಕ್ತ ವರ್ಷದ ಆರಂಭದಲ್ಲಿ ವೈಭವ್ ಸೂರ್ಯವಂಶಿ ರಣಜಿ ಟ್ರೋಫಿ ಕ್ರಿಕೆಟ್ ಟೂರ್ನಿಗೆ ಪದಾರ್ಪಣೆ ಮಾಡಿದ್ರು. ಅವರು ಕಳೆದ ಜನವರಿ ತಿಂಗಳಲ್ಲಿ ಪಾಟ್ನಾದಲ್ಲಿ ಮುಂಬೈ ವಿರುದ್ಧ ಟೂರ್ನಿಯ ಎಲೈಟ್ ಗ್ರೂಪ್ ಬಿನಲ್ಲಿ ತನ್ನ ಮೊದಲನೇ ರಣಜಿ ಟ್ರೋಫಿ ಪಂದ್ಯವನ್ನು ಆಡಿದರು. ಆ ಮೂಲಕ 1986ರ ಬಳಿಕ ರಣಜಿ ಟ್ರೋಫಿ ಕ್ರಿಕೆಟ್ಗೆ ಪದಾರ್ಪಣೆ ಮಾಡಿದ ಭಾರತದ ಅತ್ಯಂತ ಕಿರಿಯ ಆಟಗಾರ ಎನಿಸಿಕೊಂಡಿದ್ರು. ಈ ವೇಳೆ ಅವರಿಗೆ 12 ವರ್ಷ 284 ದಿನಗಳಾಗಿದ್ವು. ಇನ್ನು ರಾಜಸ್ಥಾನ್ ರಾಯಲ್ಸ್ಗೆ ಸೇರಿದ ಬಳಿಕ ವೈಭವ್ ಸೂರ್ಯವಂಶಿ ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ, ಖುಷಿಯಾಗಿದ್ದಾರೆ. ರಾಜಸ್ಥಾನ್ ರಾಯಲ್ಸ್ ಕ್ಯಾಂಪ್ನಲ್ಲಿ 2.5 ವರ್ಷಗಳ ಅವಧಿ ಆಡಿದ ಬಳಿಕ ನನಗೆ ವಿಜಯ್ ಮರ್ಚೆಂಟ್ ಟ್ರೋಫಿ ಟೂರ್ನಿಯಲ್ಲಿ ಆಡಲು ಅವಕಾಶ ಸಿಕ್ಕಿತ್ತು. ಆದರೆ ನನ್ನ ವಯಸ್ಸು ಕಡಿಮೆ ಇದ್ದ ಕಾರಣ ಸ್ಟ್ಯಾಂಡ್ ವೈ ಆಗಿದ್ದೆ. ಮಾಜಿ ರಣಜಿ ಆಟಗಾರ ಮನೀಶ್ ಓಜಾ ಅವರಿಂದ ತರಬೇತಿ ಪಡೆಯಲು ನಾನು ಅದೃಷ್ಟ ಮಾಡಿದ್ದೇನೆ. ನಾನು ಇಂದು ಏನೇ ಮಾಡಿದ್ದರೂ ಇದರ ಶ್ರೇಯ ಮನೀಶ್ ಸರ್ಗೆ ಸಲ್ಲಬೇಕು ಅಂತ ಹೇಳಿ ಈ 13 ವರ್ಷದ ಯುವಕ ಇಲ್ಲಿ ತಿಳಿಸಿದ್ದಾರೆ, ವೈಭವ್ ಸೂರ್ಯವಂಶಿ. ವೈಭವ್ ಸೂರ್ಯವಂಶಿ ನಿಜಕ್ಕೂ ಈಗ ಟ್ರೆಂಡಿಂಗ್ನಲ್ಲಿದ್ದಾರೆ. ಯಾಕೆಂತ ಹೇಳಿದರೆ ಕೇವಲ 13 ವರ್ಷದ ಒಬ್ಬ ಯುವಕ ಎಲ್ಲೊಂದು ಕಡೆ ಒಂದು
ಶ್ರೀಮಂತ ಲೀಗ್ IPL ಟೂರ್ನಿಗೆ ಸೆಲೆಕ್ಟ್ ಆಗ್ತಾರೆ, ಒಂದು ಫ್ರಾಂಚೈಸಿಗೆ ಸೆಲೆಕ್ಟ್ ಆಗ್ತಾರೆ ಅಂದರೆ ಅದು ಸುಮ್ಮನೆ ಮಾತಲ್ಲ. ಯಾಕೆಂತ ಹೇಳಿದರೆ ಇವರಿಗಿಂತ ಹಿರಿಯ ವಯಸ್ಸಿನ ಹುಡುಗರು ಕೂಡ ಇದ್ದಾರೆ. ಅವರೆಲ್ಲ ಅನ್ಸೋಲ್ಡ್ ಆಗಿರೋದನ್ನು ನಾವು ಸಾಕಷ್ಟು ಗಮನಿಸಿದ್ದೀವಿ. ಅದರಲ್ಲೂ IPL ಅಂತ ಅಂದರೆ ಎಷ್ಟೋ ಕ್ರಿಕೆಟ್ ಪ್ಲೇಯರ್ಗಳಿಗೆ ಕನಸು, ಮತ್ತು IPLನಿಂದ ಟೀಮ್ ಇಂಡಿಯಾಕ್ಕೂ ಕೂಡ ಭಾಳಷ್ಟು ಜನ ಆಯ್ಕೆಯಾಗಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಕೇವಲ 13ನೇ ವಯಸ್ಸಿಗೆ ಒಂದು ತಂಡವನ್ನು ಸೇರಿಕೊಂಡು ಕೋಟ್ಯಾಧಿಪತಿ ಆಗಿದ್ದಾರೆ ಅಂತ ಅಂದರೆ ಈ ಹುಡುಗ ನಿಜಕ್ಕೂ ಕೂಡ ಎಲ್ಲರಿಗೂ ಮಾದರಿ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.